ಈ ಕಡೆ ಬನ್ನಿ ಅಕ್ಕ ಈ ಕಡೆ ಬನ್ನಿ ಫೋಟೋ. ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥದ್ದು ಕನ್ನಡದ ಬಗ್ಗೆ ಇದ್ದಂಥ ಅವರಿಗೆ ಅಪಾರ ಗೌರವ. ನಾವು ಅದನ್ನೆಲ್ಲ ಉಳಿಸೋ ನಿಟ್ಟಿನಲ್ಲಿ ಕನ್ನಡವೇ ಸತ್ಯ ಅಂತಕ್ಕಂಥ ಕಾರ್ಯಕ್ರಮ ಎಲ್ಲ ಚಿಕ್ಕನಾಯಕನಲ್ಲಿ ಮಾಡಿದ್ವಿ. ಸಿ ಯಶವಂತ್ ಅವರನ್ನು ಕರೆಸಿ ಅವ್ರ ಮುಖಾಂತರ ಕನ್ನಡವೇ ಸತ್ಯ ಅಂತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ. ಜೊತೆಲಿ ಟಿ ಬಿ ಶ್ರೀನಿವಾಸ್ ನಮ್ಮನ್ನೆಲ್ಲ ಇಲ್ಲಿಗೆ ಬಂದವರೆಲ್ಲ ಸತ್ತು ಹೋಗ್ತಾರೆ ಅಂತ ಯಾರು, ನಾವು ಹಂಗಲ್ಲ. ನಾವು ಇದ್ದವ್ರನ್ನ ನಾವು ಇಲ್ಲಿಗೆ ಕರೆದು ನಮ್ಮ ಜನಗಳಿಗೆ ತೋರಿಸ್ಬೇಕು ಅನ್ನೋದಿತ್ತು. ಈ ಜನಗಳ ದೃಷ್ಟಿ ಬೇರೆ ಥರ ಮಾತುಗಳು ಶುರು ಆಗ್ತಾ ಇತ್ತು. ಆದರೆ ನಾವು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವನ್ನೆಲ್ಲ ಕರೆಸಕ್ಕೆ ಏನೇನೋ ಪ್ಲ್ಯಾನ್ ಮಾಡಿದ್ವಿ. ಖಂಡಿತ ಕಲಾವಿದರು ಇರಬೇಕು, ಕಲೆನೂ ಇರಬೇಕು, ಶಿಕ್ಷಣ ಇರಬೇಕು, ಸಂಸ್ಕೃತಿನೂ ಕೂಡ ಉಳಿಬೇಕು. ಈ ಥರ ನಾವೆಲ್ಲರೂ ಕೂಡ ಎಲ್ಲ ರಂಗಲ್ಲೂ ಕೂಡ ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಂತ ಸನ್ಮಾನ್ಯ ರೂಪೇಶ್ ಅವರು ಖಂಡಿತ ಅಪಾರವಾದ ಅಭಿಮಾನಿಗಳು. ಅವರು ಕಳೆದ ವರ್ಷ ಮಾಡಿದಂಥದ್ದು ಕನ್ನಡ ಸಂಘ ವೇದಿಕೆಯಲ್ಲಿ ಎಲ್ಲ ಆಚೆ ಫೋಟೋಗಳು ಎಲ್ಲಿಂದ ಎಲ್ಲ ಪುಸ್ತಕಗಳಿರ್ಬೋದು, ಒಂದು ಚಿತ್ರವನ್ನು ಯಾವ ರೀತಿ ಅವ್ರು ಕ್ರೋಢೀಕರಿಸಿದ್ರೋ ಗೊತ್ತಿಲ್ಲ. ಖಂಡಿತ ಅವ್ರಿಗಿರ್ತಕ್ಕಂಥ ಏನು ಅಭಿಮಾನಕ್ಕೆ ಏನು ಹೇಳಿದ್ರು ಕೂಡ ತೀರ್ದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಯಾವತ್ತೇ ಕೂಡ ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಯಾವುದೇ ಒಂದು ಕಾರ್ಯಕ್ರಮನೇ ಆಗಲಿ ಅವರು ಯಶಸ್ವಿಯಾಗಿ ಮಾಡ್ಕೊಂಡು ಹೋಗಲಿ. ಸನ್ಮಾನ್ಯ ರೇಣುಸ್ವಾಮಿ ಅವರು, ನಾವು ಅವರು ಎಲ್ಲರೂ ಕೂತ್ಕೊಂಡು ಉತ್ತಮ ರೀತಿಯಲ್ಲಿ ಇವತ್ತು ಅವ್ರ ಗೌರವ ಹೆಚ್ಚನ್ನೋದು ಪುನೀತ್ ರಾಜ್ಕುಮಾರ್ ಅವರಿಗೆ. ಈ ರೀತಿ ಅವ್ರ 3 ಜನ ಮಕ್ಕಳಿಗೂ ಕೂಡ ಯಾವತ್ತೂ ಕೂಡ ಒಂದು ಕೆಟ್ಟ ಇದನ್ನು ಕಲಿಸ್ತಿಲ್ಲ. ಪಾರ್ವತಮ್ಮನವರು ಉತ್ತಮ ರೀತಿಯಲ್ಲಿ ಆ ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡು ಆ ಮಕ್ಕಳು ಯಾರು ಕೂಡ ಸಭ್ಯವಾಗಿ ಬೆಳೆಯೋ ರೀತಿಯಲ್ಲಿ ಅವ್ರನ್ನ ಎಷ್ಟೇ ದೊಡ್ಡದಾಗಿದ್ರು ಕೂಡ ದೊಡ್ಡ ಮನೆಯವರು ಅಂತಲೇ ಕರೀತಕ್ಕಂಥದ್ದು. ಚಿತ್ರರಂಗದಲ್ಲಿ ಆ ಕುಟುಂಬವನ್ನು ದೊಡ್ಡ ಮನೆಯವರು ಅಂತ ಕರೀತಕ್ಕಂಥದ್ದು. ಅವರು ಯಾರು ಕೂಡ ಬೇರೆ ದುಡ್ಡಲ್ಲಿ ಚೆನ್ನಾಗಿರ್ಬೋದು, ಆದರೆ ಆ ಒಂದು ಕಲಾ ಸೇವೆಯಲ್ಲಿ ಈ ಕುಟುಂಬ ಅಗಾಧವಾದಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಹಿಂದೆ ನಮ್ಮದೇನು ಕರ್ನಾಟಕ ಮೊದಲು ಮಡ್ರಾಸ್ನಲ್ಲಿ ಚಿತ್ರೀಕರಣಗಳನ್ನ ಪ್ರಾರಂಭ ಮಾಡಿದಂಥದ್ದು ಇವತ್ತು ಕರ್ನಾಟಕದಲ್ಲೇ ಅಷ್ಟು ಎಲ್ಲ ಒಳ್ಳೊಳ್ಳೆ ಚಿತ್ರಗಳು ಹೊರಹೊಮ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನಾವು ನಮ್ಮನ್ನು ಕೂಡ ಹಲವಾರು ಜನ ಕಲಾವಿದರಿದ್ದಾರೆ, ಲಿಂಗದೇವರು ಇದ್ದಾರೆ, ಮತ್ತು ಹಲವಾರು ಜನ ನಮ್ಮನ್ನು ಕೂಡ ಚಿಕ್ಕನಾಯಕನಲ್ಲಿ ಕಲಾವಿದರುಗಳಿದ್ದಾರೆ. ಖಂಡಿತ ಅವರೆಲ್ಲ ಒಳ್ಳೊಳ್ಳೆ ಚಿತ್ರಗಳನ್ನು ತರಲಿ. ಈಗ ನಮ್ಮ ಅಶ್ವಿನ್ ಅಂತ ಒಂದು ಹುಡುಗ ನಮ್ಮಲ್ಲಿ ಇವತ್ತು ಇಲ್ಲಿ ಹಲವಾರು ಕೆಲವು ಪ್ರೋಗ್ರಾಮ್, ಸ್ಟೇಜ್ ಪ್ರೋಗ್ರಾಮ್ ವಿದ್ಯಾರ್ಥಿಗಳು ಕನ್ನಡ 25ಕ್ಕೆ 125 ಅಂಕಗಳನ್ನು ಗಳಿಸೋದಕ್ಕೆ ಮಾರ್ಗದರ್ಶನ ನೀಡುತ್ತಾರೆ. ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಅಭಿನಯಿಸ್ತಾ ಆಗ್ತಾ ಇದೆ. ಪರೀಕ್ಷೆಯಲ್ಲಿ 125ಕ್ಕೆ 125 ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿಗಳನ್ನು ಇಟ್ಟಿದ್ದು ಆ ಅನುದಾನವನ್ನು, ಆ ಮೊತ್ತವನ್ನು ಈಗ ಈ ವರ್ಷದಲ್ಲಿ 125 ಕೂಡ ಈ ಒಂದು ಸಂದರ್ಭದಲ್ಲಿ ಗೌರವವನ್ನು ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಬಹಳ ಪ್ರೋತ್ಸಾಹವನ್ನು ಕೊಟ್ಟರು. ಇದಾದ ನಂತರ 2017ನೇ ಇಸ್ವಿನಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇಲ್ಲಿ ಓಪನ್ ಆಯಿತು ಚಿಕ್ಕನಹಳ್ಳಿನಲ್ಲಿ. ಅವಾಗ ರಾಜ್ಕುಮಾರ್ ಅವರ ಜಯಂತಿ ಇದೇ ಥರ ಏಪ್ರಿಲ್ 24 ಇಟ್ಕೊಂಡಿದ್ದೆ ಭಾಳ ಜೋರಾಗಿ. ಸಾಹೇಬರು ಆ ಏಪ್ರಿಲ್ 24 ರಾಜ್ಕುಮಾರ್ ಜಯಂತಿಗೆ ಬಂದು ಉದ್ಘಾಟನೆ ಮಾಡಿ ನಮ್ಮ ಜೊತೆ ಇದ್ದು ನನಗೆ ಪ್ರೋತ್ಸಾಹವನ್ನು ನೀಡಿ ನನ್ನ ಬೆನ್ನು ತಟ್ಟಿ ಹೋದರು. ಅದಾದ ನಂತರ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಅಂತಂದರೆ 2024 ನವೆಂಬರ್ 1ರಿಂದ 5ರವರೆಗೂ ರಾಜ್ಕುಮಾರ್ ಪ್ರದರ್ಶನಿ ಕಾರ್ಯಕ್ರಮವನ್ನು ನಾನು ದೊಡ್ಡದಾಗಿ ಇಟ್ಕೊಂಡಿದ್ದೆ. ಅವರ ಟ್ರಸ್ಟ್ ಅಂಡರಲ್ಲೇ ಇಟ್ಕೊಂಡಿದ್ದೆ. ಅವಾಗ ಸಾಹೇಬರು ಭಾಳ ಬ್ಯುಸಿ ಇದ್ದರು. ಅಂದರೆ ರಾಮನಗರ ಬೈ ಎಲೆಕ್ಷನ್ನಲ್ಲಿ ಅವರು ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು. ಆದರೂ ಕೂಡ ಬಂದು ಅರ್ಧ ಗಂಟೆ ನಮ್ಮ ಫಂಕ್ಷನಲ್ಲಿದ್ದು ಫಂಕ್ಷನನ್ನು ಉದ್ಘಾಟನೆ ಮಾಡಿ ನನಗೆ ಪ್ರೋತ್ಸಾಹವನ್ನು ಕೊಟ್ಟು ಹೋದರು. ಅದಾದ ನಂತರ ಈಗ ಬಂದಿದ್ದಾರೆ. ಇದೇ ಥರ ನನಗೆ ನನ್ನ ಒಂದು ಎಲ್ಲ ರಾಜ್ಕುಮಾರ್ ಅವರ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಇದೇ ಪ್ರೀತಿ ವಿಶ್ವಾಸ ಅವ್ರದ್ದು ನನ್ನ ಮೇಲೆ ಮುಂದುವರಿಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ, ಅದರಲ್ಲೂ ಪ್ರೌಢಶಾಲಾ ವಿದ್ಯಾರ್ಥಿಗಳು SLC ಮಕ್ಕಳಿಗೆ ನಾವು ಪುರಸ್ಕಾರ ಮಾಡ್ತಿದ್ದೀವಿ. ಇನ್ಮೇಲೆ
ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಬಿಟ್ಟು ನಾವು ಮಾಡಾಗೇ ಇಲ್ಲ, ಅದಕ್ಕೆ ಅರ್ಥನೂ ಇರಲ್ಲ. ಅವಾಗ ಅವ್ರಿಗೆ ನಾನು ತಿಳಿಸ್ದೆ, ಸರ್ ಈ ಥರ ಇದೆ ಇರ್ತಾವ. ಲೆವೆಲಲ್ಲಿ ಕನ್ನಡ ಅಂದ ತಕ್ಷಣ ಒಬ್ಬ ವ್ಯಕ್ತಿಯನ್ನು ನಾವು ನೆನಪಾಡ್ತೀವಿ. ಅವರೇ ನಮ್ಮ ಕನ್ನಡ ಸಂಘದ ರಾಜ್ಕುಮಾರ್ ಅಭಿಮಾನಿ ಸಂಘದ ರೇಣುಸ್ವಾಮಿ ಅವರು, ಅಧ್ಯಕ್ಷರಾದಂಥ ರೇಣುಸ್ವಾಮಿ ಅವರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅವ್ರು ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ. ನಾ ಇವತ್ತು ರಾಜ್ಕುಮಾರ್ ಅಭಿಮಾನಿ ಆಗಿದ್ದೀನಿ, ಕನ್ನಡ ಅಭಿಮಾನಿ ಆಗಿದ್ದೀನಿ ಅಂದರೆ ಅವರೇ ಕಾರಣ. ಚಿಕ್ಕ ಹುಡುಗರಿಂದ ಅವರು ಮತ್ತೆ ಸೀಮೆನೆ ಕೃಷ್ಣಯ್ಯ ಅವರು ಮತ್ತೆ ಚಂದ್ರಶೇಖರ್ ಅವರು, ಬಾಬು ಅವರು ಓಡಾಟ ಮಾಡೋದನ್ನ ನೋಡಿ ನಾನು ಅವ್ರನ್ನ ಅನುಸರಿಸಿದ್ದೀನಿ. ಅವ್ರಿಗೆ ನಾನು ಹೇಳಿದಾಗ ನಾನು ನಿಮ್ಮ ಜೊತೆಲೇ ಇದ್ದೀನಲ್ಲಪ್ಪ ಅಂತೇಳಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಮತ್ತು ನನ್ನ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ತಿಳಿಸ್ತಾ ಇದ್ದೀನಿ. ಅವರ ವಿಶ್ವಾಸನು ನಮ್ಮ ಅನ್ನದಾತ ಒಪ್ಪಿದ್ದಾರೆ. ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದು ಇಡೀ ಜಗತ್ತಿನ ಸಿನಿಮಾ ರಂಗದಲ್ಲಿ ಪ್ರೊಡ್ಯೂಸರ್ಗಳನ್ನ ಯಾವ ನಟರು ಅನ್ನದಾತರು ಅಂತ ಕರೆದಿರಲಿಲ್ಲ. 4ನೇ ಶಾಲೆಯನ್ನು ಓದಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದ್ರು. ಇಲ್ಲಿ ನನ್ನ ಅನ್ನದಾತ ಯಾರಪ್ಪ ಅಂದರೆ ನಮ್ಮ ಬಿಲ್ಡಿಂಗ್ ಓನರು, ಪುರಸಭಾ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದಂಥ ಸುರೇಶ್ ಅವರು. ಅವ್ರನ್ನ ನಾನು ಕೇಳ್ಕೊಂಡೆ, ಆಯ್ತು ರೂಪೇಶು, ನಿನ್ನ ಕಾರ್ಯಕ್ರಮ ಅಂತ ಬರ್ದಂಗಿರ್ತೀನಿ, ನಮ್ಮ ಸಾಹೇಬರು ಬರ್ತಾ ಇದ್ದಾರೆ ಅಂತ ನಾನು ಇರ್ತೀನಿ ಅಂತ ಬಂದರು. ರೈಟಿಂಗು ಮತ್ತು ಕಾರು ಅಂತ ಭಾಳ ಚೆನ್ನಾಗಿ ಬರಬೇಕು. ಅದನ್ನು ನೀವು ಚೆನ್ನಾಗಿ ರೂಢಿಸ್ಕೊಂಡಿರೋದ್ರಿಂದಲೇ, ಚೆನ್ನಾಗಿ ಬರ್ದಿರೋದ್ರಿಂದಲೇ ನೀವು 125ಕ್ಕೆ 125 ಅಂಕಗಳನ್ನ ಪಡೆದಿದ್ದೀರಾ. ಇವತ್ತು ಪುರಸ್ಕಾರವನ್ನು ತಗೊಳ್ತಾ ಇದ್ದೀರಾ. ಮತ್ತೆ ನಿಮ್ಮನ್ನು ಆ 125ಕ್ಕೆ 125 ಅಂಕನ ಪಡೆಯೋ ರೀತಿ ತಯಾರು ಮಾಡಿದಂಥ ಶಿಕ್ಷಕರು ಯಾರು ಬಂದಿದ್ದಾರೆ ಗೊತ್ತಾಗಿಲ್ಲ. 5 ಜನ ಶಿಕ್ಷಕರಿಗೂ ಹೇಳಿದ್ದೆ ನಾನು. ಅವರು ಕೂಡ ಎಲ್ಲ ಆಬ್ಜೆಕ್ಟ್ ಆಗಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಮತ್ತು ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೆ ಏನು ನಮ್ಮ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿಗಳಿದ್ದೀರ, ಅವರು ಬೆಳಕಿಂದ ಕ್ಲಾಸನ್ನು ಮಾಡ್ಕೊಂಡಂಗೆ ಲಕ್ಕಿ ಡಿಪ್ ಎತ್ಬಿಟ್ಟು ಅವ್ರಿಗೆ ನಾವು ಸನ್ಮಾನ ಮಾಡ್ತೀವಿ. ಆಗ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಏನಂದ್ರು, ಇಲ್ಲಿ ಅದೃಷ್ಟ ಪರೀಕ್ಷೆ ಬೇಡ, ಇಲ್ಲಿ ಶ್ರಮ ಇದೆ ಮಕ್ಕಳಿಗೆ, ಅಲ್ಲಿ ಅದೃಷ್ಟ ಪರೀಕ್ಷೆಯನ್ನು ತೆಗೆದುಬಿಡಿ, ಎಲ್ಲ ಮಕ್ಕಳಿಗೂ ನೀವು ಹಾನರನ್ನ ಮಾಡಿ, ಮತ್ತೆ ನೀವು ಹಣ ಕೊಡ್ತಿರೋ ಬಿಡ್ತಿರೋ ಬೇರೆ ವಿಚಾರ ಅಂತ ಹೇಳಿದ್ರು. ಆದ್ರೂ ನಾನು ಈಗೇನು ಮಾಡಿದ್ದೀನಿ, ಅವ್ರು ಹೇಳಿದ್ದು ಸರಿ ಇತ್ತು, ಅವರ ಸಲಹೆ ಸರಿ ಇತ್ತು. ನಾನೇನು ಮಾಡಿದ್ದೀನಿ, ಈಗ 10,000 ರೂಪಾಯಿ ಅಮೌಂಟನ್ನು 9 ಮಕ್ಕಳಿಗೆ ಹಂಚಿದ್ದೀನಿ. 1,100 ಪ್ರತಿಯೊಬ್ಬರು ಮಕ್ಕಳಿಗೆ ಬರುತ್ತದೆ. ಮತ್ತೆ ಎಲ್ಲ ಮಕ್ಕಳಿಗೂ ಡಾಕ್ಟರ್ ರಾಜ್ಕುಮಾರ್ ಹೆಸರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ರತ್ನ ಅನ್ನೋ ಒಂದು ಟೈಟಲ್ ಅನ್ನು ಕೊಟ್ಟು ಎಲ್ಲರಿಗೂ ನಾವು ಪ್ರತಿ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ಸರಿ, ಇದೇನೋ ಆಯಿತು. ಈಗ ಕಾರ್ಯಕ್ರಮ ಮಾಡಬೇಕು. ನಾನು ಮತ್ತೆ ಹೇಳಿದ್ದೆ, ಗಣ್ಯ ವ್ಯಕ್ತಿಗಳ ಕೈಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಾವು ನಿಮಗೆ ಪುರಸ್ಕಾರ ಮಾಡ್ತೀವಿ ಅಂತ.